ಅವ್ರ ನೋವೇನಂದ್ರೆ ಒಂದು ಸ್ಟಾರ್ಗಾಗ ಸಿನಿಮಾ ಮಾಡು ಅಂತ ನನಗೆ ಹೇಳಿದರು. ನಾವು ಒಂದು ಸ್ಟಾರ್ ಸಿನಿಮಾ ಮಾಡಬೇಕು ಅಂತ ಹೋದಾಗ ನಾವು ಉದಾಹರಣೆಗೆ ಒಂದು ಪ್ರಶ್ನೆ ಹೇಳ್ತೀವಿ, ಹೆಂಗೆ ನೋವಾಗಿದ್ದು ಹೇಳ್ತೀನಿ, ಅವನೇ ನೋವಾಗಿ ಹೇಳ್ತೀನಿ ಅಂದರೆ ನಾವು ಒಬ್ಬ ಫೇಮಸ್ ಸಿಂಗರ್ ಡೈರೆಕ್ಟರ್ ಕೈಲಿ ಸಾಂಗ್ ಆಡಿಸ್ಬೇಕಿದ ಅಂತ ಅನ್ಕೊಂಡ್ವಿ. ಈ ಸಿನಿಮಾದಲ್ಲಿ ಒಂದು ಆಡಿಸ್ಬೇಕು ಅಂತ ಆತನಿಗೆ ಫೋನ್ ಮಾಡಿದ್ರೆ, ಅವ್ರ ಅಸ್ಟೆಂಟಿಗೆ ಫೋನ್ ಮಾಡಿದ್ರೆ 5 ಲಕ್ಷ ಇದ್ರೆ ಬನ್ನಿ, ಇಲ್ಲ ಬರಬೇಡಿ. ನಮಗೆ ಹೆಂಗೆ ಒಂದು ನೋವಾಗುತ್ತೆ ಅಂದರೆ, ಚಿತ್ರರಂಗದಲ್ಲಿ 20 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ, ಎಲ್ಲವೂ ಇರ್ತೀನಿ, ನಮಗೆ 5 ಲಕ್ಷ ಇದ್ರೆ ಬನ್ನಿ, ಇಲ್ಲ ಬರಬೇಡಿ ಅಂತ ಹೇಳುವಂಥ ಆ ಮನಸ್ಥಿತಿ, ಅದು ಹೆಸರು ಹೇಳಿದೆ ಅದು ಸುಮ್ಮನೆ ಬೇಡ ಬೇಡ ಸರ್. ಅದ್ಯಾಕೆಂದ್ರೆ ಸರ್ ಪ್ರೇಮ್ ಅಸ್ಟೆಂಟು ಚಂದ್ರು ಅಂತ, ನಾನು ಪ್ರೇಮ್ ಕೈಲಿ ಒಂದು ಸಾಂಗ್ ಆಡಿಸ್ಬೇಕು ಅಂತ ಹೇಳಿದ್ರೆ ಅಸ್ಟೆಂಟ್ ಅವ್ರು ಚಂದ್ರು ಹೋಗಿ ನನ್ನ ಫೋನ್ ಎತ್ಕೊಳಕ್ಕೆ ಯಾವ ಮಟ್ಟಕ್ಕೆ ಮಾತಾಡ್ದ ಅಂತ ಹೇಳಿದ್ರೆ 5 ಲಕ್ಷ ಇದ್ರೆ ಬನ್ರಿ, ಇಲ್ಲಾಂದ್ರೆ ಇಲ್ರಿ. ಮರ್ಯಾದೆ ಇಲ್ಲ. ಒಬ್ಬ ಅಸ್ಟೆಂಟು ಮಾತಾಡೋರ್ಗು ಒಬ್ಬ ಡೈರೆಕ್ಟರ್ಗೆ ಮಾತಾಡೋ ರೀತಿ ಹೇಗಿದೆ? ದಶಾವತಾರ ಚಂದ್ರು ಅವರೆಷ್ಟು ದುರಂಕಾರದಲ್ಲಿ ನಾನು ಮಾತಾಡಿದ್ರೆ ನೋವಾಗ್ಬಿಡ್ತು. ಆಸೆ ನಾನೊಬ್ಬ ಚೇಂಬರಲ್ಲಿ, ನಾನು ಎಲೆಕ್ಷನ್ ಗೆದ್ದೀನಿ, ಒಬ್ಬ ಮೆಂಬರ್ ಆಗಿದ್ದೀನಿ, ನಾನು ಹೇಳ್ಕೊಂಡಿದ್ದೀನಿ ಚೇಂಬರಲ್ಲಿ ನಾನು ಒಬ್ಬ ಮೆಂಬರ್ ಅಪ್ಪ, ಪ್ರೊಡ್ಯೂಸರ್ ಇದರಲ್ಲಿ ನನಗೆ ಪ್ರೇಮ್ ಪರಿಚಯ ಇದೆ, ಪ್ರೇಮ್ ಅಂತ ಫೋನ್ ಮಾಡಿದೆ, ಬಟ್ ಫೋನೇ ಎತ್ತಲ್ಲ ಸರ್. ಅವರು ಏನಿಲ್ಲ, ಆ ಎತ್ತ ಇದ್ದಾಗ ಅವ್ರು ಕೇಳಿದ್ರು, ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಹೇಳಿದಾಗ ನಾನು ಮಾತಾಡಿದ್ದೆ. ಅವ್ರ ಹತ್ರ ಮಾತಾಡಿ ಬ್ರದರ್ ಅಂತ ಅಂದಾಗ ನಾನು ಮಾತಾಡಿದ್ದೆ ಹೊರತು ಆ ವ್ಯಕ್ತಿ ಹಂಗೆ ಅಂದಾಗ ಅವರು ನಮ್ಮೊಂದು ಟ್ರಸ್ಟ್ ಇದೆ 5 ಲಕ್ಷ ಕೊಡಿ ಅಂದಾಗ ನಮ್ಮ ಮನಸ್ಸಿಗೆ ಬೇರೆ ಇದೆ. ಮತ್ತೆ ಯಾವುದೇ ಒಂದು ಸಾಂಗ್ ಕೇಳಿ ಸರ್, ಒಬ್ಬರ ಹತ್ರ ಸಿಂಗರ್ ಹತ್ರ ನಾವು ಆಡ್ತೀವಿ ಅಂತ ಹೋದಾಗ ಎಲ್ಲರೂ ಸರ್ ಏನು ಗೊತ್ತಾ, ಏನೋ ಕನ್ನಡ ಚಿತ್ರರಂಗ ಬೆಳೀತಿದೆ, ಹೆಲ್ಪ್ ಮಾಡಂತ ಯಾರು ಅನ್ನಲ್ಲ ತಮ್ಮ ಮನಸ್ಥಿತಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇಲ್ಲಿಯೇ ಅವ್ರ ಹೆಸರು ಹೇಳಲ್ಲ, ಇಲ್ಲಿ 4-5 ಜನ ಇಲ್ಲಿ ದೊಡ್ಡ ದೊಡ್ಡ ಆಕ್ಟರ್ಗೆ ನಡೆಸಿದ್ದಾರೆ. ಈಗ ಬರ್ತೀನಿ ಪತ್ರಿಕಾಗೋಷ್ಠಿಗೆ ಬಂದಿಲ್ಲ. ನಮಗೆ ಈ ಥರದ ಅನೇಕ ನಾವು ಮತ್ತೆ ಇನ್ನೊಬ್ಬರು ಸ್ಟಾರ್ಗೆ ಪಿಕ್ಚರ್ ಮಾಡಬೇಕು, ಯಾರು ಕೇಳ್ಕಬ ಅಂತ ಅಂದಾಗ ನಾನು ಒಬ್ಬ ಹೋದಾಗ ಎಲ್ಲರೂ ಅವ್ರ ರೆಸ್ಟೋರೆಂಟ್ಗಳು ಫೋನ್ ಮಾಡಿ ಪರ್ಮಿಷನ್ ತಗೊಂಡು ಎಲ್ಲ ತಗೊಂಡು ಒಳಗಡೆ ಹೋಗ್ಬೇಕು. ಒಳಗಡೆ ಹೋದಿರ್ತಾರೆ, ಇಲ್ಲಿ ಒಳಗಡೆ ಹೋಗಿ ಬಿಡಲ್ಲ ಅಂದ್ರೆ ಒಳಗಡೆ ಅವ್ರೇನು ಮಾತಾಡ್ತಾರೆ. ಮಂಜಣ್ಣಗೆ ಡೈರೆಕ್ಟಾಗಿ ಮಂಜಣ್ಣ ನನಗೆ ಕಾಂಟ್ಯಾಕ್ಟ್ ಆಗಲಿಲ್ಲ, ನಿಮ್ಮ ಸುತ್ತ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಮಂಜಣ್ಣ ಹೆಂಗೆ ಪರಿಚಯ ಆಗ್ತಾರೆ ನನಗೆ? ಮಂಜಣ್ಣ ನನಗೇನು ನೋವು ಗೊತ್ತಾಗುತ್ತೆ? ಸಾರಿ ಅವ್ರು ಮಂಜಣ್ಣ ಗೊತ್ತಾಯ್ತು ಅಲ್ಲ, ಇಲ್ಲೇ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ನನ್ನ ಒಬ್ಬ ಡೈರೆಕ್ಟರ್ ಹೇಳ್ತೀನಿ, ಒಬ್ಬ ಡೈರೆಕ್ಟರ್ ಯಾರೋ ಫೋನ್ ಮಾಡೋನಂದ್ರೆ ಯಾರ ಸಣ್ಣದಿಂದ ಹಿಡಿದು ದೊಡ್ಡ ಆರ್ಟಿಸ್ಟ್ ಆಗಲಿ ಅವನೇನು ಎಂತ ಒಂದು ಕಥೆ ಕೇಳೋದು ಬೇಡ, ನಮ್ಮನ್ನ ಅಟ್ಲೀಸ್ಟ್ ಕಾಲ್ ಶೀಟ್ ಕೊಡೋದು ಬೇಡ. ಏನಂದ್ರೆ ಏನೋ ಕಷ್ಟಪಟ್ಟಿದ್ದಾನೆ, ಒಂದಷ್ಟು ವರ್ಷ ತಿರುಗಿದ್ದಾನೆ ಗಾಂಧಿನಗರದಲ್ಲಿ, ಕುರ್ಸಿ 2 ಮಾತಾಡಿ ಕಳ್ಸೋಣ, ನಮ್ಮ ಮನೋಭಾವ ಇಲ್ಲೇ ಅಂದಾಗ ಆ ನೋವಿಂದ ಹೇಳಿದ್ದಾರೆ. ಯಾರು ಬೇಸರ ಮಾಡ್ಕೋಬೇಡಿ, ಹೇಳಿ ಸರ್.